ಕ್ರಿಸ್ಮಸ್ ದಿನವೇ ವಿಶ್ವದಾದ್ಯಂತ ಮ್ಯಾಕ್ಸ್ ಅಬ್ಬರ ಜೋರಾಗಿದೆ. 2.5 ವರ್ಷಗಳ ನಂತರ ಲಾಂಗ್ ಗ್ಯಾಪ್ ಆದ ನಂತರ ಬಿಗ್ ಸ್ಕ್ರೀನ್ ನಲ್ಲಿ ಕಿಚ್ಚ ಎಂಟ್ರಿ ಆಗಿದ್ದಾರೆ. ಕಿಚ್ಚನ ಎಂಟ್ರಿಯನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜ್ಯದ 100 ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿದೆ. ನರ್ತಕಿ ಥಿಯೇಟರ್ನಲ್ಲಂತೂ ಹಬ್ಬ ರೀತಿಯಲ್ಲಿ ಅಭಿಮಾನಿಗಳು ವರ್ತಿಸ್ತಾ ಇದ್ದಾರೆ. ನರ್ತಕಿ ಥಿಯೇಟರ್ಗೆ ಪ್ರಿಯಾ ಸುದೀಪ್ ಆಗಮಿಸಿದ್ದಾರೆ. ಸಿನಿಮಾ ರಿಲೀಸ್ಗೂ ಮುನ್ನ ಪ್ರಿಯಾ ಸುದೀಪ್ ಪೂಜೆ ಮಾಡಿದ್ದಾರೆ. ಬಿಗ್ ಸ್ಕ್ರೀನ್ ಮೇಲೆ ಸುದೀಪ್ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಪ್ರಿಯಾ ಸುದೀಪ್ ಬಂದಿದ್ದು ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಈಗ ಸಿನಿಮಾ ಆರಂಭ ಆಗಿದೆ. ಮ್ಯಾಕ್ಸ್ ಚಿತ್ರ ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ಅದರಂತೆ ನರ್ತಕಿ ಥಿಯೇಟರ್ನಲ್ಲೂ ಕೂಡ 100 ಜನ ಅಭಿಮಾನಿಗಳು ಬಂದು ಲಾಂಗ್ ಗ್ಯಾಪ್ ಆದ ನಂತರ ಸುದೀಪ್ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸಿನಿಮಾ ಆರಂಭಕ್ಕೂ ಮುಂಚೆ, ಸಿನಿಮಾ ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ಪ್ರಿಯಾ ಸುದೀಪ್ ಅವರು ಬಂದು ಪೂಜೆ ಎಲ್ಲ ಮಾಡಿದ್ದಾರೆ. ಅವರ ಮಗಳು ಕೂಡ ಬಂದಿದ್ದಾರೆ. ಬಂದು ಎಲ್ಲ ಅಭಿಮಾನಿಗಳ ಜೊತೆಯಲ್ಲಿ ಥಿಯೇಟರ್ನಲ್ಲಿ ಕೂತ್ಕೊಂಡು ಪ್ರಿಯಾ ಸುದೀಪ್ ಸಿನಿಮಾವನ್ನು ನೋಡಿದ್ದಾರೆ. ಫ್ಯಾನ್ಸ್ ಜೊತೆಯಲ್ಲಿ ಸಿನಿಮಾವನ್ನು ನೋಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನರ್ತಕಿ ಥಿಯೇಟರ್ನಿಂದ. ಮಾದೇಶ್, ಗುಡ್ ಮಾರ್ನಿಂಗ್. ಕ್ರಿಸ್ಮಸ್ ಹಬ್ಬದ ಶುಭಾಶಯ ನಿಮಗೆ. ಮ್ಯಾಕ್ಸ್ ಅಬ್ಬರ ಹೆಂಗಿದೆ? ಕ್ರಿಸ್ಮಸ್ ದಿನ ತಾವು ನರ್ತಕಿ ಥಿಯೇಟರ್ ಮುಂಭಾಗಿದ್ದೀರಿ. ಮಾದೇಶ್. ರಂಜಿತ್, ಈಗಾಗಲೇ ರಾಜ್ಯಾದ್ಯಂತ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಮಾರ್ನಿಂಗ್ ಶೋ ಅಂದರೆ ಅರ್ಲಿ ಮಾರ್ನಿಂಗ್ ಶೋ ಇವತ್ತು ನರ್ತಕಿ ಥಿಯೇಟರ್ನಲ್ಲಿ ವಿಶೇಷ ಪ್ರದರ್ಶನ ಮಾಡುವಂಥ ಕೆಲಸನ ಮಾಡಲಾಗಿತ್ತು. ಬೆಳಗ್ಗೆನೆ ಅಭಿಮಾನಿಗಳು ಬಂದು ಥಿಯೇಟರ್ ಬಳಿ ಸಂಭ್ರಮ ಮಾಡುವಂಥ ಕೆಲಸನ ಮಾಡ್ತಿದ್ದಾರೆ. ಈಗಾಗಲೇ ಫಸ್ಟ್ ಹಾಫ್ ಸಿನಿಮಾ ಕೂಡ ಮುಗಿದೋಗಿದೆ. ಸದ್ಯಕ್ಕೆ ನಾನು ನರ್ತಕಿ ಥಿಯೇಟರ್ ಬಳಿ ಇದ್ದೀನಿ. ನೀವು ನೋಡ್ತಿರ್ಬೋದು ವಿಜುವಲ್ಸನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ತೋರಿಸ್ತಿದ್ದಾರೆ. ಕಂಪ್ಲೀಟ್ ಆಗಿ ನರ್ತಕಿ ಥಿಯೇಟರ್ನ ಮುಂದೆ ಕಟೌಟ್ಗಳನ್ನು ಹಾಕಿ ಅಭಿಮಾನಿಗಳು ಸಂಭ್ರಮಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಶೋ ಆಗಿರೋದ್ರಿಂದ ಒಳಗಡೆ ಈಗಾಗಲೇ ಸಿನಿಮಾಗಳನ್ನ ಅಭಿಮಾನಿಗಳು ನೋಡ್ತಿದ್ದಾರೆ. ಮತ್ತೆ ಫಸ್ಟ್ ಶೋ ಯಾವಾಗ ಅಂದ್ರೆ ಮಾರ್ನಿಂಗ್ ಶೋ ಯಾವಾಗ ಶುರುವಾಗುತ್ತೆ ಆಗ ಈ ಒಂದು ಕಟೌಟ್ಗೆ ಹಾಲಿನ ಅಭಿಷೇಕ ಆಗಿರ್ಬೋದು, ಮತ್ತೆ ಹೂವಿನ ಅಭಿಷೇಕ ಆಗಿರ್ಬೋದು, ಮತ್ತೆ ಹೂವಿನ ಹಾರ ಹಾಕೋದಕ್ಕೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ, ಅಂದ್ರೆ ಸುದೀಪ್ ಅವರ ಸಿನಿಮಾವನ್ನು ನೋಡೋದಕ್ಕೆ ಅವರ ಕುಟುಂಬಸ್ಥರು, ಅವರ ಪತ್ನಿಯಾಗಿರುವಂತಹ ಪ್ರಿಯಾ ಸುದೀಪ್ ಮತ್ತೆ ಮಗಳಾಗಿರುವಂತಹ ಸಾನ್ವಿ ಸುದೀಪ್ ಅವರು ಬಂದು ಸಿನಿಮಾವನ್ನು ನೋಡ್ತಿದ್ದಾರೆ ಅಭಿಮಾನಿಗಳ ಜೊತೆ ಕೂತ್ಕೊಂಡು. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು 2.5 ವರ್ಷಗಳ ನಂತರ ಸುದೀಪ್ ಬೆಳ್ಳಿತೆರೆ ಮೇಲೆ ಬರ್ತಿದ್ದು ಅಭಿಮಾನಿಗಳೆಲ್ಲರೂ ಕೂಡ ನೋಡೋದಕ್ಕೆ ಕಾತುರಾಗಿದ್ದಾರೆ. ಬೆಂಗಳೂರಿನ ನರ್ತಕಿ ಸೇರಿದಂತೆ ರಾಜ್ಯದ ಹಲವು ಕಡೆ ಮಾರ್ನಿಂಗ್ ಶೋ ಅಂದ್ರೆ 6 ಗಂಟೆಯ ಶೋಗಳು ಪ್ರದರ್ಶನ ಆಗ್ತಿದೆ. ಈಗಾಗಲೇ ಫಸ್ಟ್ ಹಾಫ್ ಮುಗಿದಿದ್ದು ಚಿತ್ರದ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಿದೆ. ಫುಲ್ ಮುಗಿದ ಮೇಲೆ ಅಂದ್ರೆ ಸಿನಿಮಾ ಮುಗಿದ ಮೇಲೆ ಪ್ರೇಕ್ಷಕರು ಇದನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರಂಜಿತ್. ಮಾದೇಶ, 2.5 ವರ್ಷ ಆದ ನಂತರ ಸುದೀಪ್ ಬಿಗ್ ಸ್ಕ್ರೀನ್ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ. ಜನರ ಎಕ್ಸೈಟ್ಮೆಂಟ್ ಎಲ್ಲ ಹೇಗಿತ್ತು? ತಾವು ಏನ್ ನೋಡಿದ್ರಿ ಅಲ್ಲಿ? ಪ್ರಿಯಾ ಸುದೀಪ್ ಅವ್ರು ಪೂಜೆ ಮಾಡಿದ್ರು, ಅಭಿಮಾನಿಗಳೆಲ್ಲ ಏನ್ ಹೇಳ್ತಾ ಇದ್ರು? ಅವ್ರ ಖುಷಿ ಹೆಂಗಿತ್ತು? ಕ್ರಿಸ್ಮಸ್ ದಿನ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ, ಆ ಸಂಭ್ರಮ ಸಡಗರೆಲ್ಲ ಹೆಂಗಿದೆ ಮಾದೇಶ್? ಖಂಡಿತ ರಂಜಿತ್, ಸುದೀಪ್ ಕನ್ನಡದ ಒಬ್ಬ ದೊಡ್ಡ ಸ್ಟಾರ್ ನಟ. ಹೀಗಾಗಿ ಅವರ ಸಿನಿಮಾ ಬರೋದಕ್ಕೆ ಅಭಿಮಾನಿಗಳು ಕಾತರದಲ್ಲಿ ಕಾಯ್ತಿರ್ತಾರೆ. ಸಾಮಾನ್ಯವಾಗಿ ಇಷ್ಟು ದಿನಗಳ ಕಾಲ ಟ್ರೇಲರ್ ಆಗಿರ್ಬೋದು ಮತ್ತೆ ಸಾಂಗ್ಸ್ಗಳು ಸಾಕಷ್ಟು ಹಲ್ಚಲ್ ಎಬ್ಬಿಸಿತ್ತು. ಅದರಲ್ಲೂ ಕೂಡ ಟ್ರೇಲರ್ ಕ್ಯೂರಿಯಾಸಿಟಿಯನ್ನ ಒಪ್ಪಿಸಿತ್ತು. ಸದ್ಯಕ್ಕೆ ನಾನು ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸಿದ್ದಾರೆ. ಒಳಗಡೆ ಸಿನಿಮಾ ನೋಡ್ತಿದ್ದಾರೆ ಅಭಿಮಾನಿಗಳು ಎಲ್ಲರೂ ಕೂಡ ಒಳಗಡೆ ಸಿನಿಮಾ ನೋಡ್ತಿದ್ದಾರೆ. ಯಾಕಂದ್ರೆ ಸಿನಿಮಾ ನಡೆಯುವಂಥ ಸಂದರ್ಭದಲ್ಲಿ 10 ಗಂಟೆ ಶೋಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರ್ತಾರೆ. ಒಳಗಡೆ ಮಾರ್ನಿಂಗ್ ಶೋಗೆ ಬಂದಿರುವಂತ ಅಭಿಮಾನಿಗಳು ಒಳಗಡೆ ಸಿನಿಮಾ ನೋಡುವಂತ ಕೆಲಸನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಹೊರಗಡೆ ಮುಂದಿನ ಅಂದ್ರೆ ಕಟ್ಔಟ್ಗೆ ಹಾರ ಹಾಕೋದಾಗಿರ್ಬೋದು, ಮತ್ತೆ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದಕ್ಕೂ ಕೂಡ ತಯಾರಿಯನ್ನ ಮಾಡಿ ಇಟ್ಕೊಂಡಿದ್ದಾರೆ. ಯಾವಾಗ ಮಾರ್ನಿಂಗ್ ಶೋ ಶುರು ಆಗುತ್ತೆ ಅಂದ್ರೆ 10 ಗಂಟೆಯ ಶೋ ಶುರು ಆಗುತ್ತೆ ಆಗ ಕಟೌಟ್ಗೆ ಹಾಲಿನ ಅಭಿಷೇಕ ಹಾಕೋದಾಗಿರ್ಬೋದು, ಮತ್ತೆ ಹಾರವನ್ನು ಹಾಕುವಂತ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗ್ತಿದ್ದಾರೆ. ಸದ್ಯಕ್ಕೆ 6 ಗಂಟೆಯ ಶೋ ರನ್ ಆಗ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳು ಕೂಡ ಹೊರಗಡೆ ಇದ್ದಾರೆ. ಮುಗಿದ ನಂತರ ಹೊರಗಡೆ ಬರುವಂತ ಅಭಿಮಾನಿಗಳ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರಂಜಿತ್. ಓಕೆ ಮದೇಶ್, ಥ್ಯಾಂಕ್ ಯು ಮಾಹಿತಿಗಾಗಿ. ಕ್ರಿಸ್ಮಸ್ ದಿನವೇ ವಿಶ್ವದಾದ್ಯಂತ ಮ್ಯಾಕ್ಸ್ ಅಬ್ಬರ ಜೋರಾಗಿದೆ. 2.5 ವರ್ಷಗಳ ನಂತರ ಲಾಂಗ್ ಗ್ಯಾಪ್ ಆದ ನಂತರ ಬಿಗ್ ಸ್ಕ್ರೀನ್ ನಲ್ಲಿ ಕಿಚ್ಚ ಎಂಟ್ರಿ ಆಗಿದ್ದಾರೆ. ಕಿಚ್ಚನ ಎಂಟ್ರಿಯನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ತಾ ಇದ್ದಾರೆ. ರಾಜ್ಯದ 100 ಥಿಯೇಟರ್ಗಳಲ್ಲಿ ಮ್ಯಾಕ್ಸ್ ರಿಲೀಸ್ ಆಗಿದೆ. ನರ್ತಕಿ ಥಿಯೇಟರ್ನಲ್ಲಂತೂ ಹಬ್ಬ ರೀತಿಯಲ್ಲಿ ಅಭಿಮಾನಿಗಳು ವರ್ತಿಸ್ತಾ ಇದ್ದಾರೆ. ನರ್ತಕಿ ಥಿಯೇಟರ್ಗೆ ಪ್ರಿಯಾ ಸುದೀಪ್ ಆಗಮಿಸಿದ್ದಾರೆ. ಸಿನಿಮಾ ರಿಲೀಸ್ಗೂ ಮುನ್ನ ಪ್ರಿಯಾ ಸುದೀಪ್ ಪೂಜೆ ಮಾಡಿದ್ದಾರೆ. ಬಿಗ್ ಸ್ಕ್ರೀನ್ ಮೇಲೆ ಸುದೀಪ್ ಕಂಡು ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ.
ಪ್ರಿಯಾ ಸುದೀಪ್ ಬಂದಿದ್ದು ನರ್ತಕಿ ಥಿಯೇಟರ್ನಲ್ಲಿ ಸಿನಿಮಾ ನೋಡ್ತಾ ಇದ್ದಾರೆ. ಈಗ ಸಿನಿಮಾ ಆರಂಭ ಆಗಿದೆ. ಮ್ಯಾಕ್ಸ್ ಚಿತ್ರ ವಿಶ್ವದಾದ್ಯಂತ ಗ್ರ್ಯಾಂಡ್ ಆಗಿ ರಿಲೀಸ್ ಆಗಿದೆ. ಅದರಂತೆ ನರ್ತಕಿ ಥಿಯೇಟರ್ನಲ್ಲೂ ಕೂಡ ನೂರಾರು ಜನ ಅಭಿಮಾನಿಗಳು ಬಂದು ಲಾಂಗ್ ಗ್ಯಾಪ್ ಆದ ನಂತರ ಸುದೀಪ್ ಅವರನ್ನು ಸ್ಕ್ರೀನ್ ಮೇಲೆ ನೋಡಿ ಖುಷಿ ಪಡ್ತಾ ಇದ್ದಾರೆ. ಸಿನಿಮಾ ಆರಂಭಕ್ಕೂ ಮುಂಚೆ, ಸಿನಿಮಾ ತೆರೆ ಮೇಲೆ ಬರೋದಕ್ಕಿಂತ ಮುಂಚೆ ಪ್ರಿಯಾ ಸುದೀಪ್ ಅವರು ಬಂದು ಪೂಜೆ ಎಲ್ಲ ಮಾಡಿದ್ದಾರೆ. ಅವರ ಮಗಳು ಕೂಡ ಬಂದಿದ್ದಾರೆ. ಬಂದು ಎಲ್ಲ ಅಭಿಮಾನಿಗಳ ಜೊತೆಯಲ್ಲಿ ಥಿಯೇಟರ್ನಲ್ಲಿ ಕೂತ್ಕೊಂಡು ಪ್ರಿಯಾ ಸುದೀಪ್ ಸಿನಿಮಾವನ್ನು ನೋಡಿದ್ದಾರೆ. ಫ್ಯಾನ್ಸ್ ಜೊತೆಯಲ್ಲಿ ಸಿನಿಮಾವನ್ನು ನೋಡಿದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನರ್ತಕಿ ಥಿಯೇಟರ್ನಿಂದ. ಮಾದೇಶ್, ಗುಡ್ ಮಾರ್ನಿಂಗ್. ಕ್ರಿಸ್ಮಸ್ ಹಬ್ಬದ ಶುಭಾಶಯ ನಿಮಗೆ. ಮ್ಯಾಕ್ಸ್ ಅಬ್ಬರ ಹೆಂಗಿದೆ? ಕ್ರಿಸ್ಮಸ್ ದಿನ ತಾವು ನರ್ತಕಿ ಥಿಯೇಟರ್ ಮುಂಭಾಗಿದ್ದೀರಿ. ಮಾದೇಶ್. ರಂಜಿತ್, ಈಗಾಗಲೇ ರಾಜ್ಯಾದ್ಯಂತ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ. ಮಾರ್ನಿಂಗ್ ಶೋ ಅಂದ್ರೆ ಅರ್ಲಿ ಮಾರ್ನಿಂಗ್ ಶೋ ಇವತ್ತು ನರ್ತಕಿ ಥಿಯೇಟರ್ನಲ್ಲಿ ವಿಶೇಷ ಪ್ರದರ್ಶನ ಮಾಡುವಂತ ಕೆಲಸವನ್ನು ಮಾಡಲಾಗಿತ್ತು. ಬೆಳಗ್ಗೆನೆ ಅಭಿಮಾನಿಗಳು ಬಂದು ಥಿಯೇಟರ್ ಬಳಿ ಸಂಭ್ರಮ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಈಗಾಗಲೇ ಫಸ್ಟ್ ಹಾಫ್ ಸಿನಿಮಾ ಕೂಡ ಮುಗಿದೋಗಿದೆ. ಸದ್ಯಕ್ಕೆ ನಾನು ನರ್ತಕಿ ಥಿಯೇಟರ್ ಬಳಿ ಇದ್ದೀನಿ. ನೀವು ನೋಡ್ತಿರ್ಬೋದು ವಿಜುವಲ್ಸ್ ಅನ್ನ ನಮ್ಮ ವಿಡಿಯೋ ಜರ್ನಲಿಸ್ಟ್ ಕೃಷ್ಣಪ್ಪ ತೋರಿಸ್ತಿದ್ದಾರೆ. ಕಂಪ್ಲೀಟ್ ಆಗಿ ನರ್ತಕಿ ಥಿಯೇಟರ್ನ ಮುಂದೆ ಕಟೌಟ್ ಗಳನ್ನ ಹಾಕಿ ಅಭಿಮಾನಿಗಳು ಸಂಭ್ರಮಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅರ್ಲಿ ಮಾರ್ನಿಂಗ್ ಶೋ ಆಗಿರೋದ್ರಿಂದ ಒಳಗಡೆ ಈಗಾಗಲೇ ಸಿನಿಮಾಗಳನ್ನ ಅಭಿಮಾನಿಗಳು ನೋಡ್ತಿದ್ದಾರೆ. ಮತ್ತೆ ಫಸ್ಟ್ ಶೋ ಯಾವಾಗ ಅಂದ್ರೆ ಮಾರ್ನಿಂಗ್ ಶೋ ಯಾವಾಗ ಶುರುವಾಗುತ್ತೆ ಆಗ ಈ ಒಂದು ಕಟೌಟ್ಗೆ ಹಾಲಿನ ಅಭಿಷೇಕ ಆಗಿರ್ಬೋದು, ಮತ್ತೆ ಹೂವಿನ ಅಭಿಷೇಕ ಆಗಿರ್ಬೋದು, ಮತ್ತೆ ಹೂವಿನ ಹಾರ ಹಾಕೋದಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಜೊತೆಗೆ ಇವತ್ತು ಈ ಒಂದು ಸಿನಿಮಾವನ್ನು ನೋಡೋದಕ್ಕೆ ಅಂದ್ರೆ ಸುದೀಪ್ ಅವರ ಸಿನಿಮಾನ ನೋಡೋದಕ್ಕೆ ಅವರ ಕುಟುಂಬಸ್ಥರು, ಅವರ ಪತ್ನಿಯಾಗಿರುವಂತಹ ಪ್ರಿಯಾ ಸುದೀಪ್ ಮತ್ತೆ ಮಗಳಾಗಿರುವಂತಹ ಸಾನ್ವಿ ಸುದೀಪ್ ಅವರು ಬಂದು ಸಿನಿಮಾವನ್ನು ನೋಡ್ತಿದ್ದಾರೆ ಅಭಿಮಾನಿಗಳ ಜೊತೆ ಕೂತ್ಕೊಂಡು. ಈಗಾಗಲೇ ಸುಮಾರು 250ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮ್ಯಾಕ್ಸ್ ಸಿನಿಮಾ ರಿಲೀಸ್ ಆಗಿದೆ. ಸುಮಾರು 2.5 ವರ್ಷಗಳ ನಂತರ ಸುದೀಪ್ ಬೆಳ್ಳಿತೆರೆ ಮೇಲೆ ಬರ್ತಿದ್ದು ಅಭಿಮಾನಿಗಳೆಲ್ಲರೂ ಕೂಡ ನೋಡೋದಕ್ಕೆ ಕಾತುರಾಗಿದ್ದಾರೆ. ಬೆಂಗಳೂರಿನ ನರ್ತಕಿ ಸೇರಿದಂತೆ ರಾಜ್ಯದ ಹಲವು ಕಡೆ ಮಾರ್ನಿಂಗ್ ಶೋ ಅಂದ್ರೆ 6 ಗಂಟೆ ಶೋಗಳು ಪ್ರದರ್ಶನ ಆಗ್ತಿದೆ. ಈಗಾಗಲೇ ಫಸ್ಟ್ ಹಾಫ್ ಮುಗಿದಿದ್ದು ಚಿತ್ರದ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಿದೆ. ಫುಲ್ ಮುಗಿದ್ಮೇಲೆ ಅಂದ್ರೆ ಸಿನಿಮಾ ಮುಗಿದ್ಮೇಲೆ ಪ್ರೇಕ್ಷಕರು ಇದನ್ನ ಯಾವ ರೀತಿ ವೆಲ್ಕಮ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಂಜಿತ್. ಮಾದೇಶ, 2.5 ವರ್ಷ ಆದ ನಂತರ ಸುದೀಪ್ ಬಿಗ್ ಸ್ಕ್ರೀನ್ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾ ಇದ್ದಾರೆ. ಜನರ ಎಕ್ಸೈಟ್ಮೆಂಟ್ ಎಲ್ಲ ಹೇಗಿತ್ತು? ತಾವು ಏನ್ ನೋಡಿದ್ರಿ ಅಲ್ಲಿ? ಪ್ರಿಯಾ ಸುದೀಪ್ ಅವ್ರು ಪೂಜೆ ಮಾಡಿದ್ರು, ಅಭಿಮಾನಿಗಳೆಲ್ಲ ಏನ್ ಹೇಳ್ತಾ ಇದ್ರು? ಅವ್ರ ಖುಷಿ ಹೆಂಗಿತ್ತು? ಕ್ರಿಸ್ಮಸ್ ದಿನ ವಿಶ್ವದಾದ್ಯಂತ ರಿಲೀಸ್ ಆಗ್ತಾ ಇದೆ, ಆ ಸಂಭ್ರಮ ಸಡಗರೆಲ್ಲ ಹೆಂಗಿದೆ ಮಾದೇಶ್? ಖಂಡಿತ ರಂಜಿತ್, ಸುದೀಪ್ ಕನ್ನಡದ ಒಬ್ಬ ದೊಡ್ಡ ಸ್ಟಾರ್ ನಟ. ಹೀಗಾಗಿ ಅವರ ಸಿನಿಮಾ ಬರೋದಕ್ಕೆ ಅಭಿಮಾನಿಗಳು ಕಾತರದಲ್ಲಿ ಕಾಯ್ತಿರ್ತಾರೆ. ಸಾಮಾನ್ಯವಾಗಿ ಇಷ್ಟು ದಿನಗಳ ಕಾಲ ಟ್ರೇಲರ್ ಆಗಿರ್ಬೋದು ಮತ್ತೆ ಸಾಂಗ್ಸ್ಗಳು ಸಾಕಷ್ಟು ಹಲ್ಚಲ್ ಎಬ್ಬಿಸಿತ್ತು. ಅದರಲ್ಲೂ ಕೂಡ ಟ್ರೇಲರ್ ಕ್ಯೂರಿಯಾಸಿಟಿಯನ್ನ ಒಪ್ಪಿಸಿತ್ತು. ಸದ್ಯಕ್ಕೆ ನಾನು ನಮ್ಮ ವಿಡಿಯೋ ಜರ್ನಲಿಸ್ಟ್ ನಿಮ್ಗೆ ತೋರಿಸಿದ್ದಾರೆ. ಒಳಗಡೆ ಸಿನಿಮಾ ನೋಡ್ತಿದ್ದಾರೆ ಅಭಿಮಾನಿಗಳು ಎಲ್ಲರೂ ಕೂಡ ಒಳಗಡೆ ಸಿನಿಮಾ ನೋಡ್ತಿದ್ದಾರೆ. ಯಾಕಂದ್ರೆ ಸಿನಿಮಾ ನಡೆಯುವ ಸಂದರ್ಭದಲ್ಲಿ 10 ಗಂಟೆ ಶೋಗೆ ಸಾಕಷ್ಟು ಜನಸಂಖ್ಯೆಯಲ್ಲಿ ಬರ್ತಾರೆ. ಒಳಗಡೆ ಮಾರ್ನಿಂಗ್ ಶೋಗೆ ಬಂದಿರುವಂತ ಅಭಿಮಾನಿಗಳು ಒಳಗಡೆ ಸಿನಿಮಾ ನೋಡುವಂತ ಕೆಲಸನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಹೊರಗಡೆ ಮುಂದಿನ ಅಂದ್ರೆ ಕಟೌಟ್ಗೆ ಹಾರ ಹಾಕೋದಾಗಿರ್ಬೋದು ಮತ್ತೆ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋದಕ್ಕೂ ಕೂಡ ತಯಾರಿಯನ್ನ ಮಾಡಿ ಇಟ್ಕೊಂಡಿದ್ದಾರೆ. ಯಾವಾಗ ಮಾರ್ನಿಂಗ್ ಶೋ ಶುರು ಆಗುತ್ತೆ ಅಂದ್ರೆ 10 ಗಂಟೆ ಶೋ ಶುರು ಆಗುತ್ತೆ ಆಗ ಕಟೌಟ್ಗೆ ಹಾಲಿನ ಅಭಿಷೇಕ ಹಾಕೋದಾಗಿರ್ಬೋದು ಮತ್ತೆ ಹಾರವನ್ನು ಹಾಕುವಂತ ಕೆಲಸಕ್ಕೆ ಅಭಿಮಾನಿಗಳು ಮುಂದಾಗ್ತಿದ್ದಾರೆ. ಸದ್ಯಕ್ಕೆ 6 ಗಂಟೆಯ ಶೋ ರನ್ ಆಗ್ತಿರೋದ್ರಿಂದ ಎಲ್ಲ ಅಭಿಮಾನಿಗಳು ಕೂಡ ಹೊರಗಡೆ ಇದ್ದಾರೆ. ಮುಗಿದ ನಂತರ ಹೊರಗಡೆ ಬರುವಂತ ಅಭಿಮಾನಿಗಳ ಸಂಭ್ರಮ ಹೇಗಿರುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ರಂಜಿತ್. ಓಕೆ ಮಾದೇಶ, ಥ್ಯಾಂಕ್ ಯು ಮಾಹಿತಿಗಾಗಿ.